2 ಇಯರ್ಸಿಂದನೂ ಕಾಲು ನೋವು, ಕೈ ನೋವೆಲ್ಲ ಇತ್ತು. ನಾನು ವೆಟರ್ನರಿ ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಂದ ಈ ಮೂಳೆಗಳೆಲ್ಲ ಸೌದೋಗ್ಬಿಟ್ಟಿದೆ ಅಂತ ಹೇಳಿದ್ರು ನನಗೆ. ಯಾವ ಮಟ್ಟಕ್ಕೆ ಅಂದರೆ ಈ ಕೈಗಳೆಲ್ಲ ಎಕ್ಸ್ರೇ ಮಾಡೋಕ್ಕೆ 1 ಅವರ್ ತೊಗೊಂಡಿದ್ದಾರೆ, ಅಷ್ಟು ವೀಕ್ ಆಗಿತ್ತು. ಅವ್ರ ಹತ್ರ ಇದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಅಷ್ಟೇ ಹೇಳಿದ್ರು. ನಾನು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಇಷ್ಟ ಆಗಿಲ್ಲ. ಯೂಟ್ಯೂಬ್ನಲ್ಲಿ ಇದನ್ನು ನೋಡಿದೆ ನಾನು ಒಂದು ಸಲ. ನೋಡಿಬಿಟ್ಟು ನೋಡೋಣ, ಟ್ರೈ ಮಾಡೋಣ, ಮೈಸೂರಿನಲ್ಲೇ ಇದೆಯಲ್ಲ ಅಂಥೇಳಿ ರಾಮಸಂಸಗಳಿಂದ ಇಲ್ಲಿ ಬಂದೆ ನಾನು. ಅವಾಗೆಲ್ಲ ನಮ್ಗೆ ನಂಬಿಕೆ ಇಲ್ಲ ನನಗೆ ಫಸ್ಟ್ಗೆ, ಹೆಂಗಪ್ಪ ಏನು ತೊಗೊಳ್ಳೋದು ಏನು ಅಂತ, ಆ ಸೈಡ್ ಎಫೆಕ್ಟು ಈ ಸೈಡ್ ಎಫೆಕ್ಟು ಅಂತ. ಕಡೆಗೆ ನೋಡೋಣ ಅಂತ ತೊಗೊಂಡೋದೆ. ಏಪ್ರಿಲ್ 14th ನಾನು ಕುಡಿದಿದ್ದನ್ನ ಬೆಳಗ್ಗೆ ಒಂದು ಸಲ ತೊಗೊಂಡಿದ್ದೆ, ಆಮೇಲೆ ಮತ್ತು ಸಂಜೆ ಅಂತ ತೊಗೊಂಡಿದ್ದೆ. ಮಾರನೇ ದಿನ ತುಂಬ ಫ್ರೀಯಾಗಿ ಓಡಾಡ್ತಿದ್ದೆ. ನನಗೆ ಗೊತ್ತೇ ಇಲ್ಲ, ನನಗೆ ಸೊಂಟ ನೋವು ಗಿಟ್ಟ ನಾವೆಲ್ಲ ಹೊಟ್ಟೋಗಿದೆ. ಕೈ ಎತ್ತಕ್ಕಾಗ್ತಿಲ್ಲ, ನಾನು ಇಷ್ಟೇ ಕೈ ಎತ್ತಾ ಇರ್ತಿತ್ತು. ಒಂದು 15-20 ತಿಂಗಳೇ ಆಗಿತ್ತು, ನಾನು 1 ಮಂತಲ್ಲಿ ಇಷ್ಟೇ ಎತ್ತಕ್ಕಾಗ್ತಿತ್ತು. ಈಗ ಐ ಕ್ಯಾನ್ ಲಿಫ್ಟ್ ಮೈ ಹ್ಯಾಂಡ್ ವೆರಿ ಈಸಿಲಿ. ತುಂಬ ಚೆನ್ನಾಗಿ ನಾವು ಅವರು ಕಾಲಲ್ಲಿ ನಡೀತೀನಿ, ಮೆಟ್ಲತ್ತಕ್ಕಾಗ್ತಾ ಇರಲಿಲ್ಲ. ಮೆಟ್ಲೆಲ್ಲ ಚೆನ್ನಾಗಿ ಹತ್ತೀನಿ, ಇಳಿತೀನಿ. ಈಗ ಹೇಗೆ ಅನ್ನಿಸ್ತಿದೆ ನಮ್ಮ ಪ್ರಾಡಕ್ಟ್ ನಿಮಗೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನಾನು 2 ತೊಗೊಂಡಿದ್ದು, ಒಂದು ಆರ್ಥೋ ಟ್ಯಾಬ್ಲೆಟ್ ಒಂದು ಮತ್ತು ಸ್ಟೊಮಕ್ ಕೇರ್ ಒಂದು. ಈಗ ಮತ್ತೆ ಪ್ರಾಡಕ್ಟ್ ಬೈ ಮಾಡೋಕ್ಕೆ ಬಂದಿದ್ದೀರಾ? ಈಗ ಸೆಕೆಂಡ್ ಟೈಮ್ ಮತ್ತೆ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ತೊಗೊಳಕ್ಕೆ ಬಂದಿದ್ದೀನಿ.